ಬೆಗ್ಗರ್ ಕಾಲೋನಿಯವ್ರು ಬಂದು ಹಿಡ್ಕೊ ಹೋಗುವಂತ ಸಾಧ್ಯತೆ ಇತ್ತು. ನಮ್ಮಂತ ದೇವ್ರ ಗುಡ್ಗಳು ಭಿಕ್ಷೆ ಬೇಡವ್ರನ್ನ ಹಾ ಈ ಬೆಗ್ಗರ್ ಕಾಲೋನಿ ಸುಮ್ನಳ್ಳಿ ಹತ್ರ ಇದಲ್ಲ, ಹೌದು. ಅವ್ರು ಬಂದು ಇವ್ರು ಭಿಕ್ಷೆ ಬೇಡ್ತಾವ್ರೆ, ಭಿಕ್ಷೆ ಬೇಡೋದು ಅಪರಾಧ. ಅದು ರಿಹ್ಯಾಬ್ ಸೆಂಟರ್. ಹಾ, ಯಾರು ಭಿಕ್ಷೆ ಬೇಡ್ತಿರ್ತಾರೆ ಕರ್ಕೊಂಡು ಹೋಗಿ ಅವ್ರನ್ನ ಚೆನ್ನಾಗಿ ಮಾಡಿ ನೋಡ್ಕೋತಾರ ಅವರು. ಆತರ ಪರಿಸ್ಥಿತಿ ಇದ್ಬಿಡ್ತಾರೆ ಸರ್. ಅಂದ್ರೆ ಅದೇ ಬೇರೆ ತರದವ್ರು, ಅವ್ರು ಪಣ ಬಟ್ಟೆ ಹಾಕೋದು, ದೇವಸ್ಥಾನ ಮುಂದ್ ಕುಂದು. ನಮ್ದು ಪರಂಪರೆ ಇದು, ಇದು ನಾವ್ ಮಾಡ್ಲೇಬೇಕು. ಅವರೇ ಬೇರೆ ನಾವೇ ಬೇರೆ. ಬಟ್ ನಿಮ್ನ ಹಿಡ್ಕೊಂಡು ಹೋಗಿದ್ರಾ? ಇಲ್ಲ ಸರ್, ನಮ್ಮ ಗೊತ್ತಿರೋರು ಒಬ್ಬರನ್ನ ಹಿಡ್ಕೊಂಡು ಹೋಗಿದ್ರಂತೆ. ನಮ್ ಗುರುಗಳು ಹೇಳ್ತಿದ್ರು. ಅಕ್ಕೆ ನಮ್ ಗುರುಗಳು ಏನ್ ಮಾಡ್ತಾ ಇದ್ರು, ಯಾವಾಗ್ಲೂ ನಾವು ಸಾಲೂರ್ ಮಾಡ್ತಲ್ಲಿ ಕಾಣಿಕೆ ಕಟ್ಬಿಟ್ಟು ರಸೀದಿ ಹಾಕಿಸ್ತೀವಿ ವರ್ಷಕ್ಕೊಂದ್ಸಲಿ. ಆ ರಸೀದಿನ ಯಾವಾಗ್ಲೂ ಬ್ಯಾಗಲ್ಲಿ ಇಟ್ಕೊಂಡು ಓಡಾಡೋರು ಅಂತ ಪೊಲೀಸ್ನವ್ರಾಗ್ಲಿ ಬೆಗ್ಗರ್ ಕಾಲೋನಿಯವ್ರು ಯಾರು ಬಂದ್ರೆ ಅದ್ ತೋರ್ಸಕ್ಕಾಯ್ತದೆ ಅಂತ ನಮ್ ಗುರುಗಳು ಮರ್ಮದಪ್ಪ ಒಂದ್ ಬ್ಯಾಗಲ್ಲಿ ಯಾವಾಗ್ಲೂ ಇಟ್ಟಿರೋರು. ಅವರು ಆಕಾಶವಾಣಿ ಕಲಾವಿದರು, ಅವರು ಸರ್ಟಿಫಿಕೇಟ್ ಕೊಟ್ಟಿದ್ರಲ್ಲ ಅದು, ಮತ್ತೆ ಆಯ್ಕೆ ಮಾಡಿದ್ರಲ್ಲ ಅದೆಲ್ಲ ಜೊತೆಲಿ ಬ್ಯಾಗಲ್ಲಿ ಇರೋದು. ಆತರ ಸಂದರ್ಭ ಬಂದ್ರೆ ತೋರ್ಸೋಣ ಅಂತ. ಆದ್ರೆ ನಮ್ಗೇನು ಆತರ ಇನ್ನ ಸಂದರ್ಭ ಆದ್ರೂ ಸಿಟಿನಲ್ಲಿ ನೋಡಿ ಎಷ್ಟೊಂದು ಪ್ರಾಬ್ಲಮ್ ಬರುತ್ತೆ. ಹೌದು ಸರ್, ನಿಜ.